ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ BGF ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ಹ್ಯಾವಿಂಗ್ ಮೀ ಆನ್ ಬೋರ್ಡ್ ಆ್ಯಂಡ್ ಇಟ್ಸ್ ಐ ಆಮ್ ಸೋ ಗ್ಲಾಡ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಆ್ಯಂಡ್ ಅವರೊಟ್ಟಿಗೆ ಅಸೋಸಿಯೇಟ್ ಆಗಿರುವಂಥದ್ದು. ಇಲ್ಲಿರುವಂಥ ಎಲ್ಲ ಗಣ್ಯರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಿಮಗೆಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. I think first time, third edition alli nanu first time I am the face of BGF and I am so proud to say I am the face of BGF anta helodike innondu ಏನು ಖುಷಿ ಅಂದ್ರೆ ಈ ಒಂದು ಎಕ್ಸಿಬಿಷನ್ ರೈಟ್ 3rd October ಇಂದ ಸ್ಟಾರ್ಟ್ ಆಗ್ತಿದೆ. ಸೊ ಇಟ್ಸ್ ಅ ಗೋಲ್ಡ್ ಫೆಸ್ಟಿವಲ್ 3rd October ಇಂದ ಸ್ಟಾರ್ಟ್ ಆಗ್ತಿದೆ, ನನ್ನ ಬರ್ತ್ಡೇ ದಿನ. ಇನ್ಫ್ಯಾಕ್ಟ್ ಬಂದ ಕೂಡಲೇ ನೋಡಿದ ತಕ್ಷಣ 3rd October ತುಂಬ ಇಟ್ ವಾಸ್ ಲಿಟ್ರಲಿ ಲೈಕ್ ಓ ಗಾಡ್, ಡೆಫಿನೆಟ್ಲಿ ಆನ್ ಮೈ ಬರ್ತ್ಡೇ ಐ ಆಮ್ ವೆರಿ ಹ್ಯಾಪಿ. ಒಂದು ಬೆಸ್ಟ್ ವಿಶಸ್ ಎಲ್ರಿಗೂ. ಎಲ್ಲರೂ ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ. ಈ ಒಂದು ಫೆಸ್ಟಿವಲಲ್ಲಿ ಬರುವಂಥ ಪ್ರತಿಯೊಬ್ಬ ಮಹಿಳೆಗೆ ಏನೋ ಗೋಲ್ಡ್ ರೇಟ್ ಕಡಿಮೆ ಆಗಿದೆ, ಆಸ್ ಎವ್ರಿವನ್ ನೋಸ್. And please come soon and grab your favorite exquisite collections ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಳ್ಳೇದಾಗಲಿ ಎಲ್ರಿಗೂ. ಲಕ್ಷ್ಮಿ ಗೋಲ್ಡ್ ಅಂತ ಬಂದ ತಕ್ಷಣ ನಾವು ಲಕ್ಷ್ಮಿ ಅಂತಲೇ ಕರೆಯೋದು. ಲಕ್ಷ್ಮಿನ ಮನೆಗೆ ಕರ್ಕೊಂಡು ಬನ್ನಿ ಆ್ಯಂಡ್ ಈ ಒಂದು ದಸರಾ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆಫ್ ಯು ಫಾರ್ ಹ್ಯಾವಿಂಗ್ ಮಿ ಹಿಯರ್ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲರೂ ಮೀಡಿಯಾ ಕರ್ಮಿಗೆ ನಮಸ್ಕಾರ. ಈ ಬ್ಯಾಂಗ್ಳೂರ್ ಗೋಲ್ಡ್ ಫೆಸ್ಟಿವಲ್ ನಾವು ಏನು ಮಾಡ್ತಾ ಇದ್ದೀವಿ, ಇದು ಪಾರ್ಟ್ 3. ಮೊದಲೇ ನಮ್ಮ ಶರಣ ಸರ್ ಮತ್ತು ನಮ್ಮ ಪ್ರೆಸಿಡೆಂಟ್ ನಿಮಗೆ ಯಾವ ರೀತಿ ತಿಳಿಸಿದ್ದಾರೆ, ಇದರಲ್ಲಿ ನಾವು ಈ ಸಲ ಬಹಳ ದೊಡ್ಡ ಮಟ್ಟಕ್ಕೆ ಇದನ್ನು ಆಚರಿಸ್ತಾ ಇದ್ದೀವಿ. ಮೊದಲೇ ಓನ್ಲಿ ಬ್ಯಾಂಗ್ಳೂರ್ ಇತ್ತು, ಈ ಲಾಸ್ಟ್ ಇಯರ್ ನಾವು ಬ್ಯಾಂಗ್ಳೂರ್ ಸಮ್ ಪಾರ್ಟ್ನ ಅದನ್ನು ಆ್ಯಡ್ ಮಾಡಿದ್ದೀವಿ. ಇಸ್ಲಿ ಎಂಟೈರ್ ಕರ್ನಾಟಕಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ನಮ್ಮದು ಏನಿದೆ ಫುಲ್ ಟ್ರಾನ್ಸ್ಪರೆಂಟ್ ಆಗಿ 1 kg ಬಂಪರ್ ಪ್ರೈಸು ಒಬ್ರಿಗೆ ಸಿಗುತ್ತೆ. ರಿಮೈನಿಂಗ್ 2.5 kg ಗೋಲ್ಡ್, ಟೋಟಲ್ ಗೋಲ್ಡ್ ಇಸ್ 3.5 kg ಪ್ರೈಸಸ್ ಇದೆ. ಲಾಸ್ಟ್ ಟೈಮ್ ಇಂದ 2.5 ಟೈಮ್ ನಾವು ಸಿಲ್ವರ್ ಜಾಸ್ತಿ ಮಾಡಿದ್ದೀವಿ. ಲಾಸ್ಟ್ ಟೈಮ್ ನಾವು 40 kg ಸಿಲ್ವರ್ಸ್ ನಾವು ಕೊಟ್ಟಿದೆ. ಈ ಸಲ 100 kg ಸಿಲ್ವರ್ಗೆ ನಾವು ಇದನ್ನು ಪ್ರೊವಿಷನ್ ಇಟ್ಟಿದ್ದೀವಿ. ಮತ್ತು ಇದು ಮಾಡೋ ಉದ್ದೇಶ ಏನಂದರೆ ನಮ್ಮ ನ್ಯೂ ಯೂತ್ ಜನ್ರೇಷನ್ ಯಾವ ರೀತಿ ಇವಾಗ ಇದು ಹೊಸ ಇದಕ್ಕೆಲ್ಲ ಖರ್ಚು ಮಾಡ್ತಾ ಇದ್ದಾರೆ, ಅದನ್ನು ನಾವು ಅಟ್ರಾಕ್ಟ್ ಮಾಡಿ ಗೋಲ್ಡ್ಗೆ ಯಾಕೆ ಇನ್ವೆಸ್ಟ್ ಮಾಡೋಕ್ಕೆ ಹೇಳ್ತೀವಿ ಅಂದರೆ, ಅದು ಗೋಲ್ಡ್ ನಾಳೆ ಏನಾದರೆ ಅವ್ರ ಮನೆಯಲ್ಲಿ ಅವಶ್ಯಕತೆ ಇದ್ದಾಗ ಇಮಿಡಿಯೇಟ್ ಲಿಕ್ವಿಡ್ ಮಾಡಬೇಕು ಅಂದರೆ ಗೋಲ್ಡ್ ಮಾತ್ರ. ಗೋಲ್ಡಲ್ಲಿ ಅಪ್ರಿಷಿಯೇಷನ್ ಸಿಗುತ್ತೆ ಮತ್ತು ಅದನ್ನು ಅವ್ರು ಎಂಜಾಯ್ ಮಾಡ್ಬೋದು. ಅದಕ್ಕೋಸ್ಕರ ನ್ಯೂ ಜನ್ರೇಷನ್ಗೆ ನಮ್ಮದು ಒಂದೇ ಮೆಸೇಜು, ಎಷ್ಟು ದುಡ್ಡು ನೀವು ನಿಮ್ಮ ಸ್ಯಾಲರಿಯಿಂದ ನಿಮ್ಮ ಇನ್ಕಮಿಂದ ಉಳಿತಾಯ ಮಾಡ್ಬೋದು, ಉಳಿತಾಯ ಮಾಡಿ ನೀವು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ. ನಿಮ್ಮ ಫ್ಯೂಚರ್ಗೆ ಅದು ನಿಮಗೆ ತುಂಬ ಹೆಲ್ಪ್ ಮಾಡ್ತದೆ. ಸೊ ನಾವು ನಿಮ್ಮ ಮಾಧ್ಯಮ ಮಿತ್ರರಿಂದ ಒಂದೇ ವಿನಂತಿ, ಹೆಚ್ಚೆಚ್ಚಾಗಿ ಇದನ್ನು ನೀವು ಲಾಸ್ಟ್ ಟೈಮ್ ಯಾವ ರೀತಿ ನಮಗೆ ಸಹಕಾರ ನೀಡಿದ್ದೀರಾ ಅದಕ್ಕಿಂತ ಹೆಚ್ಚಾಗಿ ನೀವು ಸಹಕಾರ ನೀಡಿಬಿಟ್ಟು ಇದನ್ನು ನಾವು ಸಕ್ಸಸ್ ಮಾಡಬೇಕು. ಅದು ಇಂಡಸ್ಟ್ರಿಗೋಸ್ಕರ, ಇದು ಬಂದು ನಮ್ಮ ಕರ್ನಾಟಕದ ಜನತೆಗೋಸ್ಕರ ನಾವು ಮಾಡ್ತಾ ಇರೋದು. ಸೊ ಐ ಹೋಪ್ ನೀವು ಲಾಸ್ಟ್ ಟೈಮ್ ಏನು ನಿಮ್ಮ ಸಹಕಾರ ಸಿಕ್ತು ಅದಕ್ಕಿಂತ ಜಾಸ್ತಿ ಸಹಕಾರ ನಮ್ಗೆ ಸಿಕ್ಕತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು BGF 3ನೇ ಎಡಿಷನ್ ಲಾಂಚ್ ಮಾಡಿದ್ದೀವಿ. ನಮ್ಮ ಬ್ರ್ಯಾಂಡ್ ಅಂಬಾಸಡರ್ ರಚಿತಾ ರಾಮ್ ಮತ್ತು ನಮ್ಮ ಇಂಡಸ್ಟ್ರಿ ಐಕಾನ್ ಶರಣ ಸರ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು 3ನೇ ಎಡಿಷನು, ಬಹಳ ದೊಡ್ಡದಾಗಿರುತ್ತೆ. ಇದು ನಮ್ಮ ಈ ಪ್ರೋಗ್ರಾಮ್ 3rd October ಇಂದ 16 November ವರೆಗೂ ಈ ಫೆಸ್ಟಿವಲ್ ನಡೆಯುತ್ತೆ. ಇದು ಸ್ಪೆಷಲ್ ಫೆಸ್ಟಿವಲ್, ದಿವಾಲಿ ದಶೇರಾ ಬಹಳ ಇಂಪಾರ್ಟೆಂಟು. 5,000 ಜ್ಯುವೆಲರಿ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಒಂದು ಕೂಪನ್ ಸಿಗುತ್ತೆ. ಇದು ಡಿಜಿಟಲೈಸೇಷನ್ ಆಗುತ್ತೆ ಫುಲ್. ಯಾಕಂದ್ರೆ ಗೋ ಗ್ರೀನ್ ಮಾಡ್ಬೇಕಂತ ನಾವು ಈ ಸತಿ ಪ್ರಣ ತಗೊಂಡಿದ್ದೀವಿ. ಯಾವುದು ಪೇಪರ್ ವೇಸ್ಟ್ ಮಾಡಬಾರ್ದು, ನಾವು ಗೋ ಗ್ರೀನ್ ಹೋಗೋಣ, ಡಿಜಿಟಲ್ ಹೋಗೋಣ. ಅವಾಗ ಏನಾಗುತ್ತೆ, ನಮ್ಮ ಬಹಳ ಈ ಅವಕಾಶಗಳು ನಮ್ಗೆ ಒಳ್ಳೇದು ಸಿಗುತ್ತೆ. ಅದರಿಂದ ಈ ಸತಿ ಬಂಪರ್ ಪ್ರೈಸಸ್ ಎಲ್ಲ ಶರಣ ಸರ್ ನಿಮ್ಗೆ ಹೇಳಿದ್ದಾರೆ. ಅದು ಬಿಟ್ಟು ಒಂದು ಹೊಸ ವಿಷಯ ಏನಂದ್ರೆ, ನಮ್ಮ ಕರ್ನಾಟಕಕ್ಕೆ
ದೊಡ್ಡ ಪ್ರಮಾಣಕ್ಕೆ ಸೇಲ್ ಆಗಬೇಕು. ಲಾಸ್ಟ್ ಸತಿ ನಾವು 1750 ಕೋಟಿ ಸೇಲ್ ಮಾಡಿದೀವಿ. ಈ ಸತಿ 2500 ಕೋಟಿ ಸೇಲ್ ಈ ಫೆಸ್ಟಿವಲ್ ಮುಖಾಂತರ ಆಗುತ್ತೆ. ಇದು ಬಹಳ ಒಂದು ದೊಡ್ಡ ನಮ್ಮ ಗೋಲ್ಡ್ ಫೆಸ್ಟಿವಲ್ ಇಂದ ಗವರ್ಮೆಂಟ್ಗೆ ಒಂದು ದೊಡ್ಡ ರೆವಿನ್ಯೂ ಸಿಗುತ್ತೆ, ಸಪೋರ್ಟ್ ಆಗುತ್ತೆ. ಮತ್ತೆ ನಮ್ಮ ಆರ್ಟಿಸನ್ಸ್ ವರ್ಕರ್ಸ್ ಯಾರಿದ್ದಾರೆ ಕರ್ನಾಟಕದಲ್ಲಿ ಅವ್ರಿಗೆಲ್ಲ ಸಪೋರ್ಟ್ ಸಿಗುತ್ತೆ. ಮತ್ತೆ ಎಲ್ಲರಿಗೂ ಗೊತ್ತಾಗಿದೆ, ಮುಂಚೆ ನಮ್ಮ ಗೋಲ್ಡ್ ಡ್ಯೂಟಿ 15% ಇತ್ತು, ಈಗ 6% ಆಗಿದೆ. 9% ಡ್ಯೂಟಿ ಕಮ್ಮಿ ಮಾಡಿದ್ದಾರೆ. ಅದರಿಂದ ಬಹಳ ನಮಗೆ ಗೋಲ್ಡ್ ರೇಟು ಬಹಳ ರೀಸನಬಲ್ ಪ್ರೈಸ್ ಆಗಿದೆ. ಎಲ್ಲರೂ ಬಂದು ಈ ಗೋಲ್ಡ್ ಫೆಸ್ಟಿವಲ್ ಈ ಅವಕಾಶವನ್ನು ಎಲ್ಲರೂ ಕಸ್ಟಮರ್ಸ್ ಕನ್ಸ್ಯೂಮರ್ ಬಂದು ಅವಕಾಶ ತಗೋಬೇಕು. ಎಲ್ಲರೂ ಈ ಕೂಪನ್ ಅನ್ನ ತಗೊಂಡ್ರೆ ಖಂಡಿತ ಒಂದು ಒಳ್ಳೆ ಬಂಪರ್ ಡ್ರಾ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ, ಬಟ್ ಇದು ಒಂದು ಅದ್ಭುತವಾದ ಫೆಸ್ಟಿವಲ್. ನಾವು ದುಬೈಲಿ ಏನ್ ನೋಡ್ತೀವಿ ಆ ತರ ಅದಕ್ಕಿಂತ ಚೆನ್ನಾಗಿ ನಾವು ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಒಳ್ಳೇದಾಗುತ್ತೆ. 3ನೇ ಎಡಿಷನ್ ಸೂಪರ್ ಹಿಟ್ ಆಗುತ್ತೆ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಆಲ್ ಮೀಡಿಯಾ ಫ್ರೆಂಡ್ಸ್ಗೆ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು.